sorry ass DJ. So today is the first day of Navaratri and we are wearing the white color. Today we worship Ma Shailaputri, the daughter of the Himalayas. She blesses her devotees with strength, patience and devotion. The color white symbolizes purity, peace and new beginnings, making it the perfect start of Navaratri. Chanting her mantra Om Devi Shailaputri Namaha brings courage, balance and positivity into life. ಕಂಟೆಂಟ್ ಕೊಡ್ತಿದ್ದ ಕಡೆ ಕಡೆ ಕಂಟೆಂಟ್ ಕೊಡ್ತಾನೆ ಕಂಟೆಂಟ್ ದಾಂಡ್ಯಾಕೋಲ್ ಕಡೋದು ನೋಡಿ ಗೈಸರು ವೈಟ್ ಸ್ಯಾರಿ ಇಂಥದಂತ ಇವ್ರದ್ದು ಅವ್ರನ್ನ ತೋರಿಸಿರ್ಲಿಲ್ಲ ಅವ್ರ ಸೀರೆ ಅವರೇ ತೋರಿಸ್ಲಿ ಅಂತ ಅವನ ಜೊತೆ ಎಂತ ದಾಂಡೆ ಆಡ್ತಿದ್ದೀನಿ ತಗೋ ಚಲೋ ಆಯ್ತು ಒಂದು ನಿಂತ ಆಟ ಇದು ಒಂಥರ ಚೆನ್ನಾಗೈತೆ ದಾಂಡೆ ಓಡ್ತದ ಕಸ್ಕೋತಾರ ಅಂತ ಹೇಳಿ ನೋಡ್ ಅವನಿಗೆ ಇಷ್ಟ ಅಂತ ಹಿಂಗೆಲ್ಲ ಮಾಡೋದು ನೋಡಲ್ಲಿ ಅವನಿಗೆ ಎಷ್ಟು ಬರ್ತೈತೆ ಅಷ್ಟು ಆಡ್ತಾನ ಅವನು ಡೇವ ನೋಡ್ರಿ ಅಪ್ಪು ಮತ್ತು ನಮ್ಮ ಮಮ್ಮಿ ದಾಂಡೆ ಆಡ್ತಿದ್ದ ಸಿಗಲ್ಲ ಅವನ ಓಡ್ತಿದ್ದ ಅವನಿಗೇನೋ ಒಂಥರ ಅದು ಸಾಕ್ಬೇಡ ಬಾಯ್ ಬರ್ಸ್ಕೊತಿ ಹಿಂಗೆ ಮಾಡಿದೆ ಸೊ ಟುಡೇಸ್ ರಾಯಲ್ ಬ್ಲೂ ಕಲರ್ ಗೈಸ್ ನನಗೆ ಬ್ಲೂ ಕಲರ್ ಅಂದರೆ ಇಷ್ಟ ಅದು ಡಾರ್ಕ್ ಬ್ಲೂ ಇರ್ಬೋದು ರಾಯಲ್ ಇರ್ಬೋದು ಪೌಡರ್ ಬ್ಲೂ ಇರ್ಬೋದು ಗೊತ್ತಿಲ್ಲ ನನಗೆ ಬ್ಲೂ ಅಂದರೆ ಇಷ್ಟ ದ ಇಸ್ ಅ ಮಿಸ್ಕನ್ಸೆಪ್ಷನ್ ಗರ್ಲ್ಸಿಗೆ ಪಿಂಕ್ ಮತ್ತು ಬಾಯ್ಸಿಗೆ ಬ್ಲೂ ಅಂತ ಆ ಥರ ಏನಿರಲಿಲ್ಲ ಆ್ಯಕ್ಚುಲಿ 1900s ಇಫ್ ಯು ಗೋ ಬ್ಯಾಕ್ ಟು ದ ಹಿಸ್ಟ್ರಿ ಗರ್ಲ್ಸ್ ಹ್ಯಾಡ್ their choice as a blue color as their favorite and even boys used to like pink and there was a lot of confusion after 1900s there is some history connected to it ನಮ್ಮನ್ನು ಓದ್ತಾ ಇದ್ದೆ ಅವಾಗ ಬ್ಲೂ ಮತ್ತು ಪಿಂಕ್ ಇಂಟರ್ಚೇಂಜ್ ಆಗಿದೆ ಬಿಕಾಸ್ ಆಫ್ ಸಮ್ ಆ್ಯಡ್ ಕಮರ್ಷಿಯಲ್ಸ್ ಬಿಕಾಸ್ ಆಫ್ ದೇರ್ ಓನ್ ನೀಡ್ಸ್ ಆರ್ ವಾಟ್ ಎವರ್ ಅಡ್ವರ್ಟೈಸಿಂಗ್ ಆಗಿ ಮಾಡಿರೋದು ಅದು ಅಷ್ಟು ಎಲಾಬ್ರೇಷನ್ ಇರಲಿಲ್ಲ ಸೊ ನಾನು ಜಾಸ್ತಿ ಅದ್ರ ಬಗ್ಗೆ ಓದೋಕ್ಕೆ ಹೋಗಲಿಲ್ಲ ಬಟ್ ಇಟ್ ಈಸ್ ಅ ಫ್ಯಾಕ್ಟ್ ಸೊ ಹಾಗೇನಿಲ್ಲ ಬ್ಲೂ ಕಲರ್ ಗರ್ಲ್ಸಿಗೆ ಇಷ್ಟ ಆಗಬಾರ್ದು ಅಂತ ನಂಗೆ ಜಾಸ್ತಿನೇ ಇಷ್ಟ ಬ್ಲೂ ಯಾವುದೇ ಶೇಡ್ ಇದ್ರೂ ಅದು ಇವತ್ತಿನ ಡೇದು ಇವತ್ತು ಡೇ 3 ಅಂದರೆ ಮಾ ಚಂದ್ರಗಂಟ ಅವ್ರದ್ದು ಒಂದು ಫಾರ್ಮ್ ಅಂತ ಹೇಳ್ಬೋದು ದೇವಿದ 3ನೇ ಫಾರ್ಮ್ ಇದು ನೆನ್ನೆ ರೆಡ್ ಕಲರ್ ಇತ್ತು ಬಟ್ ಮಿಸ್ ಆಯಿತು ಎಲ್ಲ ಕಲರ್ ಕವರ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಸೊ ಆ್ಯಕ್ಚುಲಿ ಬ್ಲೂ ಕಲರ್ ಅಂದರೆ ಕರೇಜ್ ಅದು ಆ್ಯಕ್ಚುಲಿ ನಾವು ಬ್ಲೂ ಹಾಕೊಂಡ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಸಿಗುತ್ತೆ ನನಗಂತೂ ಹಂಗೆ ಅನಿಸುತ್ತೆ ಅದಕ್ಕೆ ನಂಗೆ ಮೊದಲಿಂದ ಇಷ್ಟ ಆಗೋದು ಅದು ಸೊ ಮಾ ಚಂದ್ರಗಂಟ ಹ್ಯಾಸ್ ಅ ಮೂನ್ ಆನ್ ಹರ್ ಫೋರ್ಹೆಡ್ ಆ್ಯಂಡ್ ಅ ಬೆಲ್ ಶೇಪ್ಡ್ ದಟ್ ಈಸ್ ದ ಗಂಟ ಶಿ ರೈಡ್ಸ್ ಅ ಫಿಯರ್ಸ್ ಟೈಗರ್ symbolizing courage and grace combined. She has 10 hands with weapons, yet her face radiates compassion. She removes the fear, fights inner and outer negativity and grants bravery and serenity. ಇದು ಅದರದ್ದು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಸೊ ನೀವು ಮಂತ್ರ ಏನು ಹೇಳ್ಬೋದು ಅಂತಂದರೆ ಓಂ ದೇವಿ ಚಂದ್ರಗಂಟಾಣೆ ನಮಃ ಅಂತ ಅನ್ಬೋದು ಗೊತ್ತಿರುತ್ತೆ ಎಲ್ಲರಿಗೂ ಬಟ್ ಜಸ್ಟ್ ಒಂದು ಇನ್ಫಾರ್ಮೇಷನ್ಸ್ ಇರಲಿ ಅಂತ ನಮ್ಮ ವಿಡಿಯೋದಲ್ಲಿ ಇಲ್ಲಿ ನೋಡಿ ನಮ್ದು ಫೇವರ್ಸ್ ಹಾಕಿ ಪೇಮೆಂಟ್ ಮಾಡಿದ್ದಾರೆ ಈ ಥರ ಅದು ನಾವು ಯಾರಿಗೂ ಏನೂ ಮಾಡೋಕ್ಕೆ ಕೊಟ್ಟಿಲ್ಲ ಇಲ್ಲಿ ನೋಡ್ರಿ ನಮ್ಮ ಅಪ್ಪು ನಮ್ಮ ಓಲ್ಡ್ ಅಪ್ಪನ ಮಾಡೋಕ್ಕೆ ಕೊಟ್ಟಿಲ್ಲ ಆಲ್ಮೋಸ್ಟ್ ಒಂದು ಅಂದಾಜು ಮೇಲೆ ಇಷ್ಟೇ ಜಾಗದಾಗ ಐತೆ ಅಂತ ತಿಳ್ಕೊಂಡು ನಾವು ಯಾವ ಥರ ಅದನ್ನು ಮಾಡಿದ್ದೀವಲ್ಲ ಬೇಸ್ಮೆಂಟ್ ಅದನ್ನು ಹಾಗೆ ಇರಲಿ ಅಂತ ಹೇಳಿದ್ರು ಅವ್ರು ದೇವ್ರಂತ ಹೇಳಿದಕ್ಕೆ ಬಿಟ್ಟಾರ ನೋಡಿ ಅವನ ರೌಂಡೆಲ್ಲ ಹೆಂಗೆ ಕ್ಲೀನ್ ಮಾಡಿಸ್ಕೊಂಡ ಒಂದೊಂದ್ಸಲ ಬರುವಾಗ ಅವಾಗ ಸ್ನೇಕ್ ಇರ್ತೈತಿಲ್ಲ ಅಂತ ತಿಳ್ಕೊಂಡು ಪೂಜೆ ಮಾಡಿ ಅಂಜಿಕೆ ಬರ್ತಿತ್ತು ನನಗೆ ಹೆಂಗೆ ಬರೋ ನೋಡ್ರಿ ಸೀದಾ ಹಿಂಗೆ ಮನೆಯಿಂದ ಬರಲ್ಲ ನಂಗೆ ಮಾಡ್ಕೊಂಡ ಅವನು ಇವನು ನಮ್ಮ ರಿಯಲ್ ಲವ್ ಇವನು ನಮ್ಮ ಲೈಫಲ್ಲಿ ನಮ್ಮ ಮದರ್ ಹೇಳಿತ್ತೇಳಿ ಅವ್ರಿಗಿಷ್ಟ ಮದರ್ ಇಂಡಿಯಾ ಜೋರಾಗಿ ಹೇಳ್ರಿ ಜೋರಾಗಿ ಆದರೂ ಫುಲ್ ಬೆಳೆದ್ರೂ ಅದಿಷ್ಟು ಕ್ಲೀನ್ ಮಾಡಿ ಫಸ್ಟ್ ಅದನ್ನು ಕ್ಲೀನ್ ಮಾಡಿಸಿ ಆಮೇಲೆ ಪೂಜೆ ಮಾಡ್ತೀವಿ
ಇವ್ರು ಮಾಡ್ತಾರೆ. ನಾನು ಈಗೀಗ ಒಂದ್ ಸ್ವಲ್ಪ ಆಗಿಲ್ಲ, ಇವ್ರು ಕಂಟಿನ್ಯೂ ಮಾಡ್ತಾರೆ. ಹಬ್ಬನ ನೆನಪಿಗೆ ಅವನು ಏನೋ ದೇವ್ರ ಥರ ಇದೆ, ದೇವ್ರನ್ನೇ ಇದ್ದಾರೆ ಅಂತ ತಕ್ಷಣ ಪಾಪ ಅವರು ಎಲ್ಲರೂ ಕನ್ಸಿಡರ್ ಮಾಡಿ ಅದನ್ನೇನೋ ಮಾಡೋ ಅಷ್ಟು ಟಚ್ ಮಾಡಿಲ್ಲ. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸುರೇಶ್ ಜಡ್ಗೆ ಅವ್ರಿಗೂ ಸ್ವಲ್ಪ ಥ್ಯಾಂಕ್ಸ್ ಹೇಳ್ರಿ. ಯಾರು ಅಲ್ಲಿ ಬರ್ತಿದಾರ ಬಂದ್ರೆ ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ಆಗಲ್ಲ, ಆದ್ರೂ ನಾವು ಇವತ್ತು ಸ್ವಲ್ಪ ಬ್ಲೂ ಹಾಕೊಂಡಿ. ಅವ್ರು ನಮಗೆ ಬ್ಲೂ ಅಷ್ಟು ನನಗೆ ಭಾಳ ಇಷ್ಟ ಆಗೈತೆ, ಅವ್ರಿಗೆ ಅಷ್ಟು ಇಷ್ಟ ಇಲ್ಲ. ಬೈ ಚಾನ್ಸ್ ಏನೋ ಅಂತ ಇವ್ರೇನೋ ಬ್ಲೂ ಹಿಂಗೆ ಐತವ ಅಷ್ಟೇ, ಅವ್ರದ್ದೇನು ಬ್ಲೂಗೆ ಇಲ್ಲ. ಉಮಾಸುದಾದು ಒಂದು ಸ್ವಲ್ಪ ಗ್ರೇಷ್ ಬ್ಲೂ. ಉಮಾಸುದ ಫುಲ್ ರಾಯಲ್ ಬ್ಲೂ ಹಿಂಗೆ ಸೆಟ್ ಮಾಡ್ಕೋತಾರೆ. ನಮಗ್ ಬರಲ್ಲ ಇಂಥವೆಲ್ಲ ಮಾಡಕ್ಕೆ. ನೋಡ್ರಿ ಮನೆಗಿದ್ರು ಎಲ್ಲ ಸೆಟ್, ಚಪ್ಪಲಿ ಕೂಡ ಎಲ್ಲ ಸೆಟ್ ಮಾಡ್ಕೊಂಡವ್ರ ಅವರು. ಉಮಾಸುದ ಅವರೇ ಅಲ್ಲ, ನಮ್ಮಿಬ್ರಿಗಿಂತ ಉಮಾಸುದ ಡ್ರೆಸ್ಸಿಂಗ್ ಚಲೋ ಮಾಡ್ತಾರಿಲ್ಲ ಹೇಳು. ಅಲ್ಲ ಅವ್ರ ಸೆಲೆಕ್ಷನ್ ಡ್ರೆಸ್ಸಿಂಗ್ ನೋಡಿ ಗೈಸ್. ಅವ್ರೀಗ ಬೆಳಗಾಂ ಬಂದಿದ್ದಾರೆ, ಅದಕ್ಕೆ ಬೆಳಗಾಂ ಎಲ್ಲಾನು ಹೊಸದು. ನೋಡ್ರಿ ಉಮಾಸುದವ್ರು ಬ್ಯಾಂಕಿಗೆ ಹೋಗ್ತಿದ್ದಾರೆ. ಬ್ಯಾಂಕಲ್ಲಿ ಏನೇನೋ ತುಂಬಾ ಕೆಲಸ ಇದೆ ಅವ್ರದ್ದು. ಕೆಲಸ ಇತ್ತು ಗೈಸ್. ನಾವು ತಿಂತಿದ್ವಿ ಇವನ್ನೆಲ್ಲ ನೋಡಿ. ಇದು ಯಾವ ಥರ ತಿಂತಿದ್ವಿ ನಾವು. ಈಗ ನಾವೇನೋ ತಿಂತಾನೆ ಇಲ್ಲ ಗೈಸ್. ವೇರ್ ಈಸ್ ಮೈ ಸ್ಕೂಲ್ ಡೇಸ್? ಇಲ್ಲೇ ಇದೆ, ಕಳೆದೋಗಿದೆ, ಇಲ್ಲೆಲ್ಲ ಬಿದ್ದು ಹೋಗಿ. So today is the day 4 of Navaratri. That is the yellow color. So I'm wearing the yellow color, and today we honor Ma Kushmanda, that is the creator of the universe. That's what symbolizes today's form is known as Ma Kushmanda. She is the creator of the universe. What we can do is we should do the japa saying Ma Kushmande Namaha, and you can just say her name and chant the mantra, and you'll also be blessed with everything positive. So Ma Kushmanda is the creator, and she symbolizes strength and prosperity. She symbolizes happiness and wisdom too. She comes in the form of yellow attire, that is sari, and she's sitting on the lion. So the yellow color, that's how it gets connected. So the lion symbolizes the strength and courage and fearlessness. So that's how the Devi form also symbolizes the same thing. Actually, I don't really want to read out and say some things. ಇವತ್ತು ನವರಾತ್ರಿ 4ನೇ ದಿನ ಇರೋದ್ರಿಂದ ನಾನು ಏನು ಅನ್ಸಿದ್ ನಂದು ಓನ್ ವರ್ಡ್ಸಲ್ಲಿ ಹೇಳ್ಬೇಕಂತ ಇಷ್ಟಪಡ್ತೀನಿ. ಸೊ ವುಮೆನ್ ಹೂ ಪುಲ್ ಡೌನ್ ವುಮೆನ್ಸ್ ಲೆಗ್ಸ್, ದೇ ಆರ್ ಕಾಲ್ಡ್ as pseudophile and nothing else. ಆ್ಯಕ್ಚುಲಿ ನಾವು ಈಗ ನವರಾತ್ರಿ ಇದೆ ಅಂಥೇಳಿ 9 ದಿನ ನಾವು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ನಾವು ದೇವಿಯನ್ನು ಪೂಜೆ ಮಾಡಿ ಆಮೇಲೆ ನವರಾತ್ರಿ ಆಯ್ತಪ್ಪ ಅಂಥೇಳಿ ನಮ್ಮದೇ ಇಷ್ಟ ಅಂತ ನಾವು ವುಮೆನ್ ಮೇಲೆ ಬೈಯೋದು, ಆಮೇಲೆ ಗಾಲಿ ಗಲೋಜ್ ಮಾಡ್ದಂಗೆ ನಾವು ಯೂಸ್ ಮಾಡೋ ಪದ ಎಲ್ಲ ಆ್ಯಕ್ಚುಲಿ ನಮ್ಮ ಮಾತೆ ಮತ್ತು ನಮ್ಮ ಬೆಹನ್ ಮೇಲೆ ಇರುತ್ತೆ. ಅಂದರೆ ನಮ್ಮ ಮದರ್ ಸಿಸ್ಟರ್ ಅಂದರೆ ಅಮ್ಮ ಮತ್ತು ಅಕ್ಕ ತಂಗಿಯವ್ರ ಮೇಲೆ ಇರುತ್ತೆ. ಅದು ಒಳ್ಳೇದಲ್ಲ ಆ್ಯಕ್ಚುಲಿ. ನಾವು ಈಗ ಪೂಜೆ ಮಾಡೋದು, ಆಮೇಲೆ ಬೈಯೋ ಟೈಮಲ್ಲಿ ಗಾಲಿ ಯೂಸ್ ಮಾಡೋದು, ಅಂದರೆ ನಮ್ಮ ಬೈಗಳು ಯೂಸ್ ಮಾಡೋದೆಲ್ಲ ವುಮೆನ್ಸ್ ಹೆಸರಲ್ಲಿ ಮಾಡೋದು ಅದು ಸರಿ ಅಲ್ಲ. ಸೊ ನೀವು ಪೂಜೆ ಮಾಡ್ತಾ ಇದ್ದೀರ ಅಂದರೆ ನೆಕ್ಸ್ಟ್ ರೆಸ್ಪೆಕ್ಟನು ಎಲ್ಲ ವುಮೆನ್ಸ್ನು ಒಂದು ದೇವಿ ಫಾರ್ಮ್ ಅನ್ಕೊಂಬಿಟ್ರೆ ಭಾಳ ಒಳ್ಳೇದಾಗ್ತದೆ. ಯಾರಿಗೂ ಯಾರು ಏನು ಕೆಟ್ಟದ್ದು ಬಯಸಲ್ಲ. ಆಮೇಲೆ ಈ ಥರ ನೆಗೆಟಿವಿಟಿ, ವುಮೆನ್ ಬಗ್ಗೆ ಭಾಳಷ್ಟು ನೆಗೆಟಿವ್ ಮಾತಾಡೋದು ಮಾಡೋದು, ಅದು ಭಾಳಷ್ಟು ಪ್ರಾಬ್ಲಮ್ ಇದೆ ಈಗಿನ ಜನ್ರೇಷನಲ್ಲಿ. ಈಗೀಗ ಸ್ಟಾರ್ಟ್ ಆಗಿದೆ ಅದು. ಒಬ್ಬರು ನೋಡೊಬ್ರಿಗೆ ಇಷ್ಟ ಇಲ್ಲ ಅಂತಂತಂದ್ರೆ ಸುಮ್ಮನೆ ಇರೋ ಕಾಲಮಾನನೇ ಇಲ್ಲ. ಏನೋ ಒಂದು ಹೇಳೋದು, ಕೆಟ್ಟದ್ದು ಬಯಸೋದು, ಅದರಿಂದ ಯಾರಿಗೂ ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ. ಬಟ್ ಸ್ಟಿಲ್ ಮಾಡ್ತಾರೆ, ಕಾಪಿ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಥರ ಲೇಡೀಸೇ ಜಾಸ್ತಿ ಇದ್ದಾರೆ. ಜೆಂಟ್ಸ್ ಆದರೂ ಅಷ್ಟೇ, ನೀವು ಪೂಜೆ ಮಾಡೋ ಎಲ್ಲ ದೇವಿಗಳನ್ನ ಅದೇ ಥರ ನೀವು ವುಮೆನ್ಸ್ ಅಂದ್ಕೊಂಡು ಅವರಿಗೂ ರೆಸ್ಪೆಕ್ಟ್ ಕೊಟ್ಟರೆ, ಎಲ್ಲರಲ್ಲಿ ನಿಮ್ಮ ತಾಯಿ ಅಥವಾ ನಿಮ್ಮ ತಂಗಿ ಅಥವಾ ನಿಮ್ಮ ವೈಫು, ಗರ್ಲ್ ಫ್ರೆಂಡ್ ಎಲ್ಲರಲ್ಲಿರೂ ಅದೇ ರೀತಿ ರೆಸ್ಪೆಕ್ಟ್ ಕಂಡುಬಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಎಲ್ಲರೂ ಒಂದು ಏನಂತಾರೆ, ವುಮೆನ್ ಒಂದು ಶಕ್ತಿ, ಒಂದು
ಫೆಮಿನಿಸಮ್ ಅಂತ ಏನಂತೀವಿ ಅದಕ್ಕೆ ಮಿಸ್ಕನ್ಸೆಪ್ಷನ್ ಭಾಳ ಇದೆ. ಬಟ್ ರೆಸ್ಪೆಕ್ಟ್ ಕೊಡ್ರಿ ಎಲ್ಲಾನು ವುಮೆನ್ಸಿಗೆ. ಅವ್ರ ಮೇಲೆ ಅಟ್ರಾಸಿಟೀಸ್ ಬೇಡ, ಹರ್ಟ್ ಮಾಡಬೇಡ್ರಿ ಅಂತ ಹೇಳೋ ಉದ್ದೇಶ ಅಷ್ಟೇ. ಬಿಕಾಸ್ ಎಲ್ಲ ದೇವಿ ನೋಡ್ರಿ ಹಂಗೆ ಲೇಡಿಗೆ ಕನೆಕ್ಟ್ ಆಗೋದು. ಒಂದು ದೇವಿ ಅಂತಂದ್ರೇನೆ ಒಂದು ಹೆಣ್ಣಿನ ರೂಪ ಇದೆ ಅದರಲ್ಲಿ. ಸೊ ತುಂಬಾ ಶಕ್ತಿ ಇರುತ್ತೆ. ಸೊ ದೇವರು ಆಲ್ರೆಡಿ ದೇವಾನ ದೇವತೆಗಳು ಈ ತರ ಲೇಡೀಸ್ ಆಗಿ ನೆಲೆಸಿ ಹೋದ್ಮೇಲೆ ನಾವು ಡೇ ಟು ಡೇ ಲೈಫಲ್ಲಿ ಯಾಕದನ್ನ ಅಳವಡಿಸ್ಕೊಂತ ಇಲ್ಲ ಅಂತ ಅನ್ನೋದೇ ಒಂದು ಬೇಜಾರು. ಅದನ್ನೇ ಎಲ್ಲರೂ ಅವೇರ್ನೆಸ್ ಕೊಡಕ್ ಹೋಗ್ತಿರ್ತಾರೆ. ಬಟ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಜಾಸ್ತಿ ಪ್ರಚಾರ ಮಾಡ್ತಾರೆ. ಯಾರು ನೆಗೆಟಿವ್ ಮಾಡ್ತಾರೋ ಬಿಡ್ರಿ, ಪಾಸಿಟಿವ್ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅವರು ವುಮೆನ್ ಬಗ್ಗೆ. ಅಂಥವ್ರಿಗಾದ್ರೂ ಸಪೋರ್ಟ್ ಕೊಡ್ರಿ. ಅವ್ರು ಹೇಳಿದ್ದಕ್ಕೆ ನೀವು ಬ್ಯಾಕ್ ಕಮೆಂಟ್ ಮಾಡೋದು, ಬ್ಯಾಕ್ ಬಿಚ್ಚಿಂಗ್, ಅವ್ರ ಬಗ್ಗೆನೇ ಪ್ರಶ್ನಿಸೋದು ಒಳ್ಳೇದಲ್ಲ. ಅವ್ರು ಏನೇ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಅಟ್ಲೀಸ್ಟ್ ಅದಕ್ಕೆ ಸಪೋರ್ಟ್ ಕೊಡ್ರಿ. ನಾವು ಅದನ್ನೇ ಕೊಡಕ್ ಟ್ರೈ ಮಾಡ್ತಾ ಇರೋದು ನಮ್ಮ ಚಾನಲಲ್ಲಿ. ಆದಷ್ಟು ನಾವು ಪಾಸಿಟಿವಿಟಿ ಒಳ್ಳೆ ಥಾಟ್ಸ್ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಇನ್ನು ಸ್ವಲ್ಪ ಲೈಕ್ಸ್ ವ್ಯೂ ಶೇರ್ ಜಾಸ್ತಿ ಆಗಲಿ ಅಂತ ನಾನಿವಾಗ ಬಯಸ್ತಾ ಇದ್ದೀನಿ, ಪ್ರೇ ಮಾಡ್ತೀನಿ.